ಶಿವಮೊಗ್ಗ ತಾಲೂಕಿನಲ್ಲಿ ಮುಂಗಾರು ಮಳೆಯ ಕಣ್ಣ ಮುಚ್ಚಾಲೆಯಾಟ ಮುಂದುವರೆದಿದೆ. ಜೂನ್ ತಿಂಗಳಲ್ಲಿ ಮಳೆಯ ತೀವ್ರ ಕೊರತೆ ಕಂಡುಬಂದಿತ್ತು. ಉಳಿದಂತೆ ಜುಲೈ ತಿಂಗಳ ಮೊದಲ ವಾರದ ಆಸುಪಾಸು ಉತ್ತಮ ಮಳೆಯಾಗಿತ್ತು. ನಂತರ ಬೇಸಿಗೆ ಬಿಸಿಲು ಬೀಳಲಾರಂಭಿಸಿತ್ತು. ಇದೀಗ ಮತ್ತೆ ಮಳೆ ವಾತಾವರಣ ಕಂಡು ಬರಲಾರಂಭಿಸಿದೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗುತ್ತಿಲ್ಲ. ಶಿವಮೊಗ್ಗ ತಾಲೂಕಿನಲ್ಲಿ ಬರದ ಕಾರ್ಮೋಡ ತಲೆದೋರುವಂತಾಗಿದ್ದು, ಇದು ಕೃಷಿ ಚಟುವಟಿಕೆಯ ಮೇಲೆ ಗಂಭೀರ ಪರಿಣಾಮ ಬೀರುವಂತಾಗಿದೆ. ಈಗಾಗಲೇ ಶಿವಮೊಗ್ಗ ತಾಲೂಕಿನ ಹಲವೆಡೆ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿದೆ. ಸದ್ಯ ಮಳೆಯ ತುರ್ತು ಅಗತ್ಯವಿದೆ ಎಂದು ರೈತರು ಅಭಿಪ್ರಾಯಪಡುತ್ತಾರೆ. ಮತ್ತೊಂದೆಡೆ ಭತ್ತ ನಾಟಿ ಕಾರ್ಯಕ್ಕೆ ರೈತರು ಈಗಾಗಲೇ ಗದ್ದೆಯ ಹಸನು ಕಾರ್ಯವನ್ನು ಮಾಡಿಕೊಂಡಿದ್ದಾರೆ. ಆದರೆ ಮಳೆ ಕೊರತೆಯಿಂದ ನಾಟಿ ಕಾರ್ಯ ವಿಳಂಬವಾಗಿದೆ. ಒಟ್ಟಾರೆ ಮುಂಗಾರು ಮಳೆಯ ಕಣ್ಣ ಮುಚ್ಚಾಲೆಯಾಟವು ಅನ್ನದಾತರನ್ನು ಕಂಗಾಲಾಗಿ ಮಾಡಿರುವುದಂತೂ ಸತ್ಯವಾಗಿದೆ. ಮಳೆ ಬಂದಿಲ್ಲ. ಮಳೆ ಬಂತು, ಜೋಳ ಹಾಕಿದ್ವಿ. ಏನೋ ಇದ್ರಲ್ಲೇ ಸ್ವಲ್ಪ ಬೇಸಾಯ ಹೊಡ್ಕೊಂಡು ಇವಾಗ ಮಳೆ ಇವನ್ನು ಕೈ ಕೊಟ್ಟಿ ಸರ್. ಮತ್ತೆ ರೈತರುಗಳು ಏನ್ ಮಾಡ್ಬೇಕು ಅನ್ನೋದು ಭಾರಿ ಕಷ್ಟ. ಇದ್ರಲ್ಲಿ ಜೀವನ ನಡೀತಿದ್ವಿ ಸರ್. ಮುಂದೆ ಏನ್ ಪರಿಹಾರ ಆಯ್ತು ಏನೋ ಗೊತ್ತಿಲ್ಲ. ಮಳೆ ಕೈಯಲ್ಲಿ ಇದಾಗಿದ್ದಕ್ಕೆ ಏನೋ ಬೆಳೆ ಒಂದ್ ಸ್ವಲ್ಪ ಇದು ಎತ್ತಿರಿದ್ ಮಾಡ್ತಾ ಇದೀವಿ ಸರ್. ಮುಂದೆ ರೈತರುಗಳಿಗೆ ಏನ್ ಪರಿಹಾರ ಏನನ್ನೋದು ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತು ಸರ್. ಸರ್ ಜೋಳ ಹಾಕಿದ್ವಿ ಸರ್, ಮತ್ತೆ ಮಳೆ ಇಲ್ಲ ಸರ್. ಮಳೆ ಇಲ್ಲ ಸರ್. ಮತ್ತೆ ಮುಂದೆ ರೈತರುಗಳದ್ದು ಭಾರಿ ತೊಂದರೆ ಆಗ್ತದೆ ಸರ್. ಮತ್ತೆ ಏನ್ ಪರಿಹಾರ ಹಾಕಿದ್ದು ಏನು ಇಂಥದ್ದು ಇಲ್ಲ. ರೈತರುಗಳದ್ದು ಭಾರಿ ಸಮಸ್ಯೆ ಆಗ್ತಿದೆ ಸರ್. ಇದು ಏನು ಸರ್ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು ಸರ್. ಹಾಕಿದ್ವಿ ಹಾಕಿ ಬಂಡವಾಳ ಹಾಕಿ ರೈತರುಗಳು ಭಾರಿ ಹಿಂಸೆ ಆಗ್ತಿದ್ವಿ ಸರ್. ಸರ್ ಅಣ್ಣಪ್ಪ ಸರ್.